ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಟಿಪ್ಸನ್ನು ಹೇಳಕ್ಕೆ ಬಂದಿದ್ದೀನಿ. ಅದು ಯಾವುದು ಅಂದರೆ ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್. ಹೆಣ್ಣು ಮಕ್ಕಳಲ್ಲಿ ಕಾಡ್ತಿರೋ ದೊಡ್ಡ ಸಮಸ್ಯೆ ಅಂತಂದರೆ ಹಾರ್ಮೋನ್ಗಳ ಇನ್ಬ್ಯಾಲೆನ್ಸ್. ಅದಕ್ಕೆ ದೊಡ್ಡ ಸಮಸ್ಯೆ ಏನು ಅಂತಂದರೆ ನಾವು ತಿಂತಿರೋ ಅನ್ಹೆಲ್ದಿ ಫುಡ್ ಆಗಿರ್ಬೋದು ಅಥವಾ ಪೊಲ್ಯೂಷನ್ ಆಗಿರ್ಬೋದು. ಅದಕ್ಕೋಸ್ಕರನೇ ನಾನೊಂದು ಕೆಲವೊಂದು ಆಯುರ್ವೇದಿಕ್ ಹೆಲ್ದಿ ಟಿಪ್ಸನ್ನು ಹೇಳಕ್ಕೆ ಬಂದಿದ್ದೀನಿ. ಸೊ ಒಂದೊಂದಾಗಿ ನೀವು ವಿಡಿಯೋ ಸ್ಕಿಪ್ ಮಾಡದೇ ಇರೋಗೆ ತನಕ ನೋಡಿ, ಯಾವುದಾದ್ರೂ ಒಂದು ನಿಮಗೆ ಸೊಲ್ಯೂಷನ್ ಅಂತೂ ಸಿಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಇರುತ್ತೆ, ಅದು ಔಷಧಿ ಇಲ್ಲ ಅಂತಂದರೆ ಹತ್ತಿರದ ಯಾವುದಾದ್ರೂ ಆಯುರ್ವೇದಿಕ್ ಶಾಪ್ಗಳಲ್ಲಂತೂ ನಿಮಗೆ ಸಿಗುತ್ತೆ. ಅದನ್ನು ತೊಗೊಂಡ್ಬಿಟ್ಟು ಒಂದನ್ನು ನೀವು ಫಾಲೋಅಪ್ ಮಾಡ್ತಾ ಬಂದರೆ ನಿಮ್ಮ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್, ನೀವು ಹಾಸ್ಪಿಟಲ್ಗೆ ಹೋಗದೇ ಇರೋ ಹಾಗೇ ಮನೆಯಲ್ಲಿ ಕೂಡ ನೀವು ಸೊಲ್ಯೂಷನ್ನ ತೊಗೋಬೋದು ಫ್ರೆಂಡ್ಸ್. ಅದು ಯಾವುದಂತ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ವಿಡಿಯೋ ಸ್ಕಿಪ್ ಮಾಡದೇ ಇರೋಗೆ ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಆಯುರ್ವೇದದ ಮೂಲಕ ಹಾರ್ಮೋನ್ ಸಮತೋಲನಗೊಳಿಸುವ ಕೆಲವೊಂದು ಸಲಹೆಗಳು ಕೊಟ್ಟಿದೆ ಫ್ರೆಂಡ್ಸ್. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ದಿನಚರಿಯ ಸೂತ್ರ. ಬೆಳಿಗ್ಗೆ 9 ಉಪಹಾರ ಮತ್ತು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯ ಒಳಗೆ ಮಧ್ಯಾಹ್ನದ ಊಟ, ಸಂಜೆ 7 ರಾತ್ರಿ ಊಟ ಮಾಡೋದು ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಅದಲ್ಲದೆ ಗಿಡಮೂಲಿಕೆಗಳ ಬಳಕೆ. ಅಶ್ವಗಂಧ, ಶತಾವರಿ, ತುಳಸಿ ಈ ಗಿಡಮೂಲಿಕೆಗಳು ಹಾರ್ಮೋನ್ಸ್ ಶಾಂತವಾಗಿಡಲು ಮತ್ತು ಸಮತೋಲನಗೊಳಿಸಲು ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಲ್ಲದೆ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮವು ದೇಹದ ಒಳಾಂಗಣ ಎನರ್ಜಿ ಹರಿವನ್ನು ಸರಿಪಡಿಸುತ್ತದೆ. ಅಲ್ಲದೆ ಹಾರ್ಮೋನ್ ಗ್ಲ್ಯಾಂಡ್ಗಳನ್ನು ಚಟುವಟಿಕೆಯಾಗಲು ನಾಡಿಗಳ ಶುದ್ಧತೆಗೆ ಬಹಳ ಮುಖ್ಯವಾಗಿ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಲ್ಲದೆ ಮಲಗುವ ಅಭ್ಯಾಸ. ರಾತ್ರಿ 10 ಒಳಗೆ ಮಲಗುವ ಅಭ್ಯಾಸ ಇಟ್ಟುಕೊಳ್ಳಿ. ಇದರಿಂದ ಹಾರ್ಮೋನ್ಗಳು ಸಮತೋಲನಗೊಳ್ಳಲು ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಲ್ಲದೆ ಸೂರ್ಯನ ಬೆಳಕು. ಬೆಳಗಿನ ಸೂರ್ಯನ ಬೆಳಕು ದೇಹದಲ್ಲಿ ಸೆರೆಟೋನಿನ್ ಹಾರ್ಮೋನ್ ಬಿಡುಗಡೆಗೆ ಸಹಾಯಕ ಮಾಡುತ್ತದೆ. ಇದು ಖುಷಿಯ ಹಾರ್ಮೋನ್ ಕೂಡ ಆಗಿರುತ್ತದೆ ಫ್ರೆಂಡ್ಸ್. ಬೆಚ್ಚಗಿನ ನೀರು ಕುಡಿಯಿರಿ. ಬೆಳಗಿನ ನೀರು ಅಥವಾ ದೇಹದಿಂದ ಹೊರಹಾಕಿ ಜೀರ್ಣಶಕ್ತಿಗೆ ಬಲ ನೀಡುತ್ತದೆ. ಹಾರ್ಮೋನ್ ಅನ್ನು ಸಮತೋಲನಗೊಳಿಸಲು ಸಹಾಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಲ್ಲೇ ಬೆಳಗ್ಗಿನ 1 ಗ್ಲಾಸ್ ಬಿಸಿ ನೀರಿನಲ್ಲಿ ನಮ್ಮ ದೇಹದಲ್ಲಿನ ಎಲ್ಲ ಹೊಲಸು ಅಥವಾ ಹೊರಹಾಕಲು ತುಂಬ ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಲ್ಲದೆ ಎಣ್ಣೆ ಮಸಾಜ್. ವಾರಕ್ಕೆ 2 ಬಾರಿ ಎಣ್ಣೆ ಮಸಾಜ್ ಅಭ್ಯಂಗ. ತಲೆ, ಕಾಲು ಮತ್ತು ಹೊಟ್ಟೆಗೆ ಎಣ್ಣೆ ಮಸಾಜ್ ಮಾಡಿದರೆ ದೇಹದ ರಕ್ತ ಸಂಚಾರ ಸರಿಯಾಗಿ ನಡೆಯುತ್ತದೆ ಫ್ರೆಂಡ್ಸ್. ಅದಲ್ಲದೆ ಚಿಂತೆ ನಿಯಂತ್ರಣ ಬಹು ಮುಖ್ಯ. ಅತಿಯಾದ ಒತ್ತಡವು ಅಡ್ರಿನಾಲ್ ಹಾರ್ಮೋನ್ಗಳನ್ನು ಅಸಮತೋಲನಗೊಳಿಸುತ್ತದೆ. ಪ್ರತಿದಿನ ಕೆಲ ನಿಮಿಷ ಧ್ಯಾನ ಅಗತ್ಯವಾಗಿ ಮಾಡಿದರೆ ನಮ್ಮ ದೇಹ ಮತ್ತು ನಮ್ಮ ತಲೆ ಶುದ್ಧಿ ಅಥವಾ ಮೈಂಡ್ ಶುದ್ಧವಾಗಿಟ್ಟುಕೊಳ್ಳಲು ಅವಶ್ಯಕವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್. ಅದಲ್ಲದೆ ದೇಹ ಗುಣಪಡಿಸಿಕೊಳ್ಳುವುದು. ಸರಿಯಾದ ಆಹಾರ, ನಿದ್ರೆ, ಪ್ರಾಣಾಯಾಮ, ಎಣ್ಣೆ ಮಸಾಜ್ಗಳು ಹಾರ್ಮೋನ್ನ ಸಮತೋಲನಕ್ಕೆ ಸಾಕು. ಔಷಧದ ಅವಶ್ಯಕತೆ ಬೇಕಾಗಿರುವುದಿಲ್ಲ ಫ್ರೆಂಡ್ಸ್. ಆದ್ದರಿಂದ ನೀವು ಪ್ರತಿದಿನ ಈ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಬಂದಿದ್ದೆ ಅದರಲ್ಲಿ ನಮ್ಮ ದೇಹದ ಆರೋಗ್ಯ ನಾವು ಕಾಪಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಹೆಣ್ಣು ಮಕ್ಕಳಲ್ಲೇ ಕಾಡ್ತಾ ಇರೋ ಒಂದು ಹಾರ್ಮೋನ್ಗಳ ಸಮಸ್ಯೆಗೆ ಈ ಒಂದು ಆಯುರ್ವೇದಿಕ್ ಹೆಲ್ದಿ ಟಿಪ್ಸನ್ನು ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಯಾವುದಾದ್ರೂ 1 ಅಥವಾ 2 ನೀವು ಫಾಲೋಅಪ್ ಮಾಡ್ತಾ ಬಂದರೆ ನಿಮ್ಮ ಹಾರ್ಮೋನ್ಗಳನ್ನು ನೀವು ಹಾಸ್ಪಿಟಲ್ಗೆ ಹೋಗದೇ ಇರೋ ಥರ ಮನೆಯಲ್ಲೇ ಕೂಡ ನೀವು ಬ್ಯಾಲೆನ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಏಕೆಂದರೆ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಅದು ಮೆಡಿಸಿನ್ ತಿಂದು ಇದು ಮೆಡಿಸಿನ್ ತಿನ್ನು, ಅದು ಸ್ವಲ್ಪ ದಿನಕ್ಕೆ ಮಾತ್ರ ಸೊಲ್ಯೂಷನ್ ಸಿಗುತ್ತೆ ಸರ್. ಬಟ್ ಆದರೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗೋದಿಲ್ಲ. ನೀವು ಮನೆಯಲ್ಲಿ ಈ ಥರ ಒಂದು ಆರೋಗ್ಯಕರವಾದ ಒಂದು ಆಯುರ್ವೇದಿಕ್ ಹೆಲ್ದಿ ಟಿಪ್ಸನ್ನು ನೀವು ಫಾಲೋಅಪ್ ಮಾಡಿದ್ರೆ ನೀವು ಮನೇಲಿ ಇದ್ಕೊಂಡು ಕೂಡ ನಿಮ್ಮ ಹಾರ್ಮೋನ್ನ ಬ್ಯಾಲೆನ್ಸನ್ನು ಮಾಡ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿತ್ತು ಅಂದರೆ, ಸಹಾಯ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕೆಲವೊಂದು ನಾನು ಹೆಲ್ದಿ ಟಿಪ್ಸನ್ನು ನಾನು ಹೇಳಿದ್ದೀನಿ. ಯಾವುದಾದ್ರೂ 1 ಅಥವಾ 2 ಆದರೂ ನೀವು ಫಾಲೋಅಪ್ ಮಾಡ್ತಾ ಬಂದಿದ್ದೆಲ್ಲ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಿರುತ್ತಲ್ವ, ಪೇನ್ ಇರುತ್ತಲ್ಲ, ನೀವು ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋನ ಕಂಪ್ಲೀಟ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.